ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನೀವು ಮೊಳಕೆ ಕಟ್ಟಿದಂಥ ಹೆಸರು ಕಾಳಿಂದ ಉಸ್ಲಿ ಮಾಡ್ತಾ ಇದ್ದೀನಿ. ಉಸ್ಲಿ ಪಲ್ಯ ಅಂತ ಏನಾದ್ರು ಕರಿಬೋದು. ತುಂಬ ರುಚಿಯಾಗಿರುತ್ತೆ. ಚಪಾತಿ ಮಾಡಿಕೊಂಡಾಗ ಈ ಉಸ್ಲಿ ನೆಂಚ್ಕೊಳ್ಳೋಕ್ಕೆ ಭಾಳ ಒಳ್ಳೆ ಕಾಂಬಿನೇಷನ್ನು. ಮತ್ತು ಮೊಳಕೆ ಕಟ್ಟಿರೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ರಾತ್ರಿಯೇ ನೆನೆಸಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆಗೆ ನೀರೆಲ್ಲ ಬಗ್ಗಿಸ್ಬಿಟ್ಟು ಒಂದು 5 hours ಇಟ್ಟರೆ ಲೈಟಾಗಿ ಈ ಥರ ಮೊಳಕೆ ಬರುತ್ತೆ. 2 ದಿವಸದ ಹಿಂದೆಯೇ ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಬಟ್ ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರಲ್ಲಿ ಆ ಮೊಳಕೆ ಕಟ್ಟಿದ ಕಾಳನ್ನು ಹಾಕಿ ಅದು ಜಸ್ಟ್ ಮುಳುಗೋವರೆಗೂ ನೀರಿಟ್ಟು ಒಂದೇ ಒಂದು ವಿಷಲ್ ಬರಬೇಕು. ತುಂಬ ವಿಷಲ್ ಬಂದುಬಿಟ್ರೆ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ. ಯಾಕಂದರೆ ಆಲ್ರೆಡಿ ನೆಂದಿರುತ್ತಲ್ವ ಕಾಳು, ಅದಕ್ಕೆ ಒಂದು ವಿಷಲ್ ಬಂದರೆ ಸಾಕು. ಬೆಂದ ಮೇಲೆ ಆ ಕಾಳುಗಳಿಂದ ಉಸ್ಲಿ ಮಾಡ್ತೀನಿ. ಮತ್ತು ಆ ಬೇಯಿಸಿರೋ ನೀರು ಇರುತ್ತಲ್ಲ ಅದನ್ನೆಲ್ಲ ಬಗ್ಗಿಸ್ಕೊಂಡು ಅದರಲ್ಲಿ ಸಾರು ಮಾಡ್ಬೋದು. ಅದು ಇನ್ನೊಂದು ದಿವಸ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದ್ರ ಸಾರು ಹೇಗೆ ಮಾಡೋದು ಅಂತ. ಫಸ್ಟು ಇವತ್ತು ಉಸ್ಲಿ ಮಾಡೋಣ. ನೋಡಿ ಒಂದು ವಿಷಲ್ ಬಂದಿದೆ. ಇವಾಗ ಒಲೆ ಆಫ್ ಮಾಡ್ಕೊಳ್ಳೋಣ. ಪ್ರೆಷರ್ ಎಲ್ಲ ಇಳಿದ್ಮೇಲೆ ಆ ನೀರನ್ನೆಲ್ಲ ತೆಗಿಬೇಕು, ಬಸಿಬೇಕು. ಕಾಳುಗಳು ಸಪ್ರೇಟು, ನೀರು ಸಪ್ರೇಟ್ ಇಟ್ಕೋಬೇಕು. ಕುಕ್ಕರ್ ಪ್ರೆಷರೆಲ್ಲ ಹೋಗಿದೆ. ಇವಾಗ ಇದನ್ನು ಬಸ್ಬಿಡೋಣ. ಕಾಳು ಬೆಂದಿದೆ ಚೆನ್ನಾಗಿ. ನಾನು ಅದಕ್ಕೆ ಹೇಳಿದ್ದು ಒಂದೇ ವಿಷಲ್ ಕೂಗಿಸ್ಕೋಬೇಕು ಅಂತ. ಯಾಕಂದರೆ ನೋಡಿ ಆಲ್ರೆಡಿ ಮೊಳಕೆ ಕಟ್ಟಿರೋದ್ರಿಂದ ತುಂಬ ಬೇಗ ಬೆಂದೋಗುತ್ತೆ. ಎಷ್ಟು ಸಾಫ್ಟಾಗಿ ಆಗಿದೆ. 3-4 ವಿಷಲ್ ಬಂದುಬಿಟ್ರೆ ತುಂಬ ಪಾಯಸ ಥರ ಆಗೋಗುತ್ತೆ. ಅದಕ್ಕೆ ಒಂದೇ ವಿಷಲ್ ಸಾಕು. ಈಗ ನೋಡಿ ನೀರೆಲ್ಲ ಬಸ್ತಿದ್ದಾಗಿದೆ. ಈ ನೀರಿಂದ ಸೂಪರಾದ ಒಂದು ಮಸಾಲ ಹಾಕಿ ಸಾರು ಮಾಡೋದನ್ನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಇವಾಗ ಉಸ್ಲಿ ಮಾಡೋಣ. ಈ ಕಾಳಲ್ಲಿ ಎಣ್ಣೆ ಕಾದಿದೆ. ಈಗ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನು ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, ಇದಕ್ಕೆ ಅರಿಶಿನ ಫ್ರೈ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು. ಈರುಳ್ಳಿ ಮಾಡಿದ್ಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಚಪಾತಿ ಜೊತೆಗೆ ಈ ಥರ ಉಸ್ಲಿನೋ ಅಂದರೆ ಪಲ್ಯ ಉಸ್ಲಿ ಏನು ಬೇಕಾದ್ರೆ ಕರಿಬೋದು. ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈಗ ನೀರೆಲ್ಲ ಬಸ್ತಿರೋಂಥ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಹಿಂಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ತೆಂಗಿನಕಾಯಿ ತುರಿ ಫ್ರೆಶ್ಶಾಗಿ ತುರಿದಿದ್ದೀನಿ. ಇವಾಗೆಲ್ಲ ಸೇರಿಸಿದ್ದಾಗಿದೆ ಅಲ್ವಾ, ಚೆನ್ನಾಗಿ ಒಂದು ರೌಂಡು ಕಲಸಿದ್ರೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ಕಾಳಿಗೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಚಪಾತಿ ಜೊತೆಗೆ. ಆಹಾ, ನೀವೇ ಹೇಳ್ತೀರ ತಿಂತ ಎಷ್ಟು ಚೆನ್ನಾಗಿದೆಯಪ್ಪ, ರುಚಿಯಾಗಿದೆ ಅಂತ. ಇದೇ ಥರ ಕಡಲೆಕಾಳಲ್ಲೂ ಮಾಡ್ಬೋದು. ಬಟ್ ಕಡಲೆಕಾಳಿಗಿಂತ ಈ ಥರ ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲಿ ತುಂಬ ರುಚಿಯಾಗಿರುತ್ತೆ ಚಪಾತಿಗೆ. ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸೂಪರಾಗಿ ಉಸ್ಲಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಮೊಳಕೆ ಕಟ್ಟಿದ ಕಾಳಿನ ಉಸ್ಲಿ. ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ನಾವು ನೀರು ಬಸ್ದು ಎತ್ತಿಟ್ಟಿದ್ದೀವಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದರಲ್ಲಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು. ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ.